ನೋಡ್ರಿ ಫ್ರೆಂಡ್ಸ್ ಇದಿಷ್ಟು ಐಟಮ್ ವಾಶ್ ಮಾಡಿ ತೊಳೆದಿಟ್ಟೇನ್ರಿ. ನೋಡ್ರಿ ಫ್ರೆಂಡ್ಸ್ ಈ ತರ ಮಸಾಲೆ ಹಾಕಿ ಬರ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಈಗ ನಾನು ಬಿರಿಯಾನಿ ಮಾಡ್ಬೇಕಂತ ಅನ್ನಕತ್ತೇನ್ರಿ. ಇದು ಒಂದು ಐಟಮ್ ಹಾಕಿದ್ರೆ ಬಿರಿಯಾನಿ ಸೂಪರ್ ಆಗಿ ಬರ್ತೈತ್ರಿ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ನಾ ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ್. ರುಚಿ ಅಂತ ಎಷ್ಟು ಮಸ್ತ್ ಬರ್ತೈತ್ರಿ ಫ್ರೆಂಡ್ಸ್, ಅದೇನು ಹೇಳಕ್ಕಾಗಲ್ರಿ, ಆ ನಮ್ನಿ ರುಚಿ ಬರ್ತೈತ್ರಿ. ಈಗ ನಾನು ಅರ್ಧ kg ಚಿಕನ್ ತಂದೇನ್ರಿ. ಈಗ ಐಟಮ್ ನಾ ಏನೇನು ಅಂತ ತೋರಿಸ್ತೇನ್ರಿ. ಈಗ ಫಸ್ಟಿಗೆ ಇದಿಷ್ಟು ತೋರಿಸ್ತೇನ್ರಿ, ನೋಡ್ಕೊಂಬರೋಣವ್ರಿ. ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡ್ರಿ ಫ್ರೆಂಡ್ಸ್. ಈಗ ನಾ ಮಾಡುವಂಥ ರೆಸಿಪಿ ಚಿಕನ್ ರೆಸಿಪಿ ರೀ, ದಮ್ ಬಿರಿಯಾನಿ ಅದು ಬೇರೆ ಐತ್ರಿ ಫ್ರೆಂಡ್ಸ್. ಅದು ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ. ನಾನು ಡೈಲಿ ಬ್ಲಾಗು ಹಾಕ್ತೇನೆ ರೀ ಫ್ರೆಂಡ್ಸ್. ನೋಡೋಣವ್ರಿ. ಈಗ ಇದೊಂದು ಚಕ್ಕೆ, ಆಮೇಲೆ ಇದಕ್ಕೆ ಏನು ಅಂತಾರೆ ಫ್ರೆಂಡ್ಸ್, ಹೆಸರು ಬರಂಗಿಲ್ರಿ, ಇದರ ಹೆಸರು ಏನಂತ ಗೊತ್ತಿಲ್ರಿ. ಇದೊಂದು ಹಾಕಿದ್ರೆ ನೋಡ್ರಿ ಬಿರಿಯಾನಿ ಸೂಪರ್ ಆಗಿ ಬರ್ತೈತ್ರಿ ಫ್ರೆಂಡ್ಸ್. ಹಾಗಾಗಿ ಬರ್ರಿ ಈಗ ನಾವು ಯಾವ ಮಸಾಲೆ ತೊಗೊಂಡಿವಿ ಏನು ತೊಗೊಂಡಿವಿ ಅಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ಬರ್ರಿ ಫ್ರೆಂಡ್ಸ್, ನಾನು ತಗೊಂಡಂಥ ಮಸಾಲೆ ನೋಡ್ರಿ, ಇವಿಷ್ಟು ಮಸಾಲೆ ಹಾಕಿರ ನಿಮ್ಮ ನೋಡ್ರಿ ಫ್ರೆಂಡ್ಸ್. ನಾ ತಗೊಂಡಂಥ ಮಸಾಲಿದ ಮಿಕ್ಸರ್ಗೆ ಹಾಕ್ಬೇಕ್ರಿ. ಇಷ್ಟು ಐಟಮ್ ಇದ್ರೆ ನಿಮಗೆ ರೀ ಚಿಕನ್ ಬಿರಿಯಾನಿ ಮಸ್ತ್ ಆಕತ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮಿಕ್ಸ್ ಆಗಿತ್ತು. ಹಂಗಾಗಿ ಲವಂಗ ರೀ, ದಾಲ್ಚೀನಿ ರೀ ಫ್ರೆಂಡ್ಸ್, ಆಮೇಲೆ ಜೀರಿಗೆ ನೋಡ್ರಿ, ಜೀರಿಗೆ ತೊಗೊಂಡೇವ್ರಿ. ಆಮೇಲೆ ಇದನ್ನು ರೀ ಕೊತ್ತಂಬರಿ ಕಾಳು ರೀ, ಇದ್ರ ಹೆಸರು ಏನಂತ ಗೊತ್ತಿಲ್ಲ ರೀ. ಇದೊಂದು ಚಕ್ಕೆ ತೊಗೊಂಡೇನಿ ರೀ ಫ್ರೆಂಡ್ಸ್. ಇದು ನೋಡ್ರಿ ಕಸೂರಿ ಮೆಂತಿ ರೀ. ಹಂಗಾಗಿ ಇದು ಮೆಣಸಿನ್ಕಾಳು ಅಂತಾರೆ ನೋಡ್ರಿ, ಅದು ಫ್ರೆಂಡ್ಸ್ ರೀ. ಆಮೇಲೆ ಪಲಾವ್ ಎಲೆ ತೊಗೊಂಡೇನಿ ರೀ ಫ್ರೆಂಡ್ಸ್. ಈಗ ಇದು ಮಿಕ್ಸರ್ಗೆ ಹಾಕೋಬೇಕ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇಲ್ರಿ ಪುದೀನ ಕೆರೆಮೇವು ಇದು ಸಾರಿ ರೀ, ಪುದೀನ ಕೊತ್ತಂಬರಿ ರೀ, ಅಲ್ಲ ಬೆಳ್ಳುಳ್ಳಿ ರೀ, ಹಸಿ ಮೆಣಸಿನ್ಕಾಯಿ ರೀ, ಇದಿಷ್ಟು ಐಟಮ್ ತೊಗೊಂಡೇನಿ ರೀ ಫ್ರೆಂಡ್ಸ್. ಇವೆರಡು ಮಿಕ್ಸರ್ಗೆ ಹಾಕೊಂಬರ್ಬೇಕ್ರಿ. ಹಂಗಾಗಿ ಮಿಕ್ಸರ್ಗೆ ಹಾಕ್ತೇನೆ ರೀ ಫ್ರೆಂಡ್ಸ್. ಮತ್ತು ಏನೇನು ಬೇಕು ಐಟಮ್ ಅನ್ನೋದು ನಿಮ್ಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಇವೆರಡು ಮಿಕ್ಸರ್ಗೆ ಹಾಕೊಂಬಂದು ಸಿಗೋಣವ್ರಿ ಮತ್ತೆ ರೀ. ನೋಡ್ರಿ ಫ್ರೆಂಡ್ಸ್, ಈ ಥರ ಮಸಾಲೆ ಹಾಕೀನಿ ರೀ, ಸ್ವಲ್ಪ ದಪ್ಪ ಇರ್ಬೇಕು ರೀ. ಹಂಗಾಗಿ ರೀ ಈಗ ಇದನ್ನು ಒಂದು ಡಬ್ಬಿ ಒಳಗೆ ತೆಗಿನೋರಿ, ಸ್ವಲ್ಪ ಹತ್ತೈತ್ರಿ, ಯಾಕಂದ್ರೆ ವಾಸನೆ ಎಲ್ಲ ಹೋಗ್ತದ್ರಿ ಫ್ರೆಂಡ್ಸ್. ಹಂಗಾಗಿ ರೀ ಬರ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಈ ಥರ ಮಸಾಲೆ ರೆಡಿ ಆಗಿತ್ತು ರೀ, ಮಿಕ್ಸರ್ಗೆ ಹಾಕೀನಿ ರೀ. ಈಗ ನಾನು ಉಳ್ಳಾಗಡ್ಡಿ ರೀ, ಟೊಮೆಟೊ ಕಟ್ ಮಾಡ್ಕೊಂಡು ರೀ. ನೋಡ್ರಿ ಫ್ರೆಂಡ್ಸ್, ಇದಿಷ್ಟು ಐಟಮ್ ರೀ ಒಗ್ಗರಣೆಗೆ ರೀ, ಟೊಮೆಟೊ ಉಳ್ಳಾಗಡ್ಡಿ ರೀ, ಲಿಂಬೆಕಾಯಿ ರೀ, ತುಪ್ಪ ರೀ, ಕೊತ್ತಂಬರಿ ರೀ, ಎಣ್ಣೆನೂ ಸೇರಿಸ್ತೇನೆ ರೀ, ತುಪ್ಪ ಮ್ಯಾಲಿಗೆ ರೀ. ಹಂಗಾಗಿ ರೀ ಚಿಕನ್ ನೋಡ್ರಿ ಫ್ರೆಂಡ್ಸ್ 2 ಸತಿ ವಾಶ್ ಮಾಡಿ ತೊಳೆದಿಟ್ಟೇನಿ ರೀ. ಅರ್ಧ kg ಚಿಕನ್ ತೊಗೊಂಡೇನಿ ರೀ ಫ್ರೆಂಡ್ಸ್. ಬರ್ರಿ ಈಗ ಒಗ್ಗರಣೆ ಹಾಕೋದು ನೋಡೋಣ ರೀ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಎಣ್ಣೆ ಹಾಕೊಂಡು ರೀ. ಇಲ್ಲಿ ನಿಮಗೆ ಸ್ವಲ್ಪ ಹಾಕಿರಿ ಸಾಕ್ರಿ, ಯಾಕಂದ್ರೆ ತುಪ್ಪ ಆ್ಯಡ್ ಮಾಡೋದೈತ್ರಲ್ಲ. ಹಂಗಾಗಿ ರೀ ಉಳ್ಳಾಗಡ್ಡಿ ರೀ ಫ್ರೆಂಡ್ಸ್ ರೀ, ಸ್ವಲ್ಪ ಫ್ರೈ ಮಾಡೋಣ ರೀ, ಸ್ವಲ್ಪ ಅಂದ್ರೆ ಗೋಲ್ಡನ್ ಕಲರ್ ಬರೋವರೆಗೆ ರೀ. ಹಂಗಾಗಿ ರೀ ಈಗ ನಾನು ಕುಕ್ಕರ್ದಾಗ ಮಾಡಿ ತೋರ್ಸಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಮಣ್ಣಿ ಸಲ ಒಗ್ಗರಣೆ ಕುಕ್ಕರ್ದಾಗಿಂದ ಬಿರಿಯಾನಿ ಸೂಪರ್ ಆಗಿ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಕುಕ್ಕರ್ದಾಗಿಂದ ಬಿರಿಯಾನಿ ಹೆಂಗಂದ್ರಪ್ಪ ಅಂದ್ರೆ ವಾಸನೆ ಹೊರಗೆ ಹೋಗಂಗಿಲ್ಲ ರೀ, ನಾವು ಹಾಕಿದ ಒಗ್ಗರಣೆ ರೀ. ಹಾಗಾಗಿ ಇದ್ರಾಗ ಸೂಪರ್ ಆಗಿ ಬರ್ತೈತೆ ನೋಡ್ರಿ ಕುಕ್ಕರ್ದಾಗಿಂದ. ಉದ್ದುದ್ದ ಟೊಮೆಟೊ ಕಟ್ ಮಾಡ್ಕೊಂಡಿದಂತ ಫ್ರೆಂಡ್ಸ್ ರೀ. ಒಂದು ದೊಡ್ಡ ಇದನ್ನ ತೊಗೊಂಡೇನಿ ರೀ ನಾ ಫ್ರೆಂಡ್ಸ್ ರೀ, ಟೊಮೆಟೊ ಹಣ್ಣು ರೀ. ಪಲಾವ್ ಎಲೆ ರೀ, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಪುದೀನ ರೀ, ಬೆಳ್ಳುಳ್ಳಿ ರೀ, ಇದಕ್ಕೆ ಹಾಕೊಂಡೋರಿದ್ರಿ.
ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಬೇಕ್ರಿ. ಪೂರಾ ಹಸಿ ವಾಸನೆ ಹೋಗ್ಬೇಕ್ರಿ ಫ್ರೆಂಡ್ಸ್ ರೀ. ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿವ್ರಿ ಫ್ರೆಂಡ್ಸ್. ಈಗ ಚಿಕನ್ ಹಾಕೊಂಡವ್ರಿ. ನೋಡ್ರಿ ಈ ತರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ನೀರು ಬೇಕಾಗ್ತೈತ್ರಿ. ಹಂಗಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡೋ ನೋಡಿ. ನೋಡ್ರಿ ಫ್ರೆಂಡ್ಸ್, ಈಗ ಇಷ್ಟ 1 ಸ್ಪೂನ್ ಉಪ್ಪು ತಗೊಂಡೇನ್ರಿ. ಆಮೇಲೆ ಇನ್ನು ಸ್ವಲ್ಪ ಹಾಕೊಂಡೇನ್ರಿ. ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೋದ್ರಿ. ನೋಡ್ರಿ ಈಗ ಆಗಳಿ ಮಾಡಿ ಇಟ್ಟಂತದ ಗರಂ ಮಸಾಲ ರೀ. ನಾನು ಗಜ್ ಮಸಾಲೆ ಹಾಕಾಕ್ತೇನ್ರಿ ಫ್ರೆಂಡ್ಸ್ ಕೈಲಿ. ಮಿಕ್ಸ್ ಮಾಡೋಣ. 5 ವಾಟಿ ಅಕ್ಕಿ ತಗೊಳ್ತೇನ್ರಿ. ಇದರಲ್ಲಿ 2 ಚರಿಗೆ ನೀರು ಹಾಕ್ತೇನ್ರಿ ಫ್ರೆಂಡ್ಸ್ ರೀ. ಈ ತರ ಮಿಕ್ಸ್ ಮಾಡ್ಬೇಕ್ರಿ. ಒಂದು 5 ನಿಮಿಷ ಮುಚ್ಚಿ ಬಿಡೋ ನೋಡಿ. ನೋಡ್ರಿ ಫ್ರೆಂಡ್ಸ್, ಒಂದು ಲಿಂಬಿಕಾಯಿ ಸಣ್ಣ ತಗೊಂಡೇನ್ರಿ. ಈಗ ರಸ ಹಿಂಡಿ ತೆಗೆದ ಹಾಕಾಕತ್ತೇನ್ರಿ. ಮತ್ತು ಮುಚ್ಚಿ ಬಿಡಿ ನೋಡಿ. ಒಂದ್ಸತಿ ಮಿಕ್ಸ್ ಮಾಡೋಣ ರೀ. ನೋಡ್ರಿ ಈ ತರ ಬಂದೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಏನು ಮಾಡೋಣ ಅಂದ್ರಪ್ಪ, ಈ ತರ ಬರ್ಬೇಕು ನೋಡ್ರಿ. ಸ್ವಲ್ಪ ಕುದಿಬೇಕ್ರಿ ಫ್ರೆಂಡ್ಸ್. ಕುದ್ದಿಂದ ಟೇಸ್ಟ್ ಭಾರಿ ಬರ್ತೈತ್ರಿ. ಒಂದು ಸ್ವಲ್ಪ ಕುದಿ ಬಂದ ಅಡ್ವಾನ್ಸ್ ಅಕ್ಕಿನ ಹಾಕಬಾರ್ದ್ರಿ ಇದಾಗ ರೈಸ್ ರೀ. ಹಂಗಾಗಿ ಈ ತರ ಕುದಿ ಬಂದ್ಮೇಲೆ ಹಾಕ್ಬೇಕ್ರಿ. ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ್, ಅಕ್ಕಿ ತೊಗೊಂಡೇನ್ರಿ. 2 ನಮೂನಿ ಅಕ್ಕಿ ಇದಾವ್ರಿ. ಒಂದು ಇಂಡಿಯನ್ ಬಾಸ್ಮತಿ ಅಕ್ಕಿ ರೀ. ಮುಂದೆ ಆರೆಲ್ ಅಕ್ಕಿ ಅಂತ ತೊಗೊಂಡೇನ್ರಿ. ನಾನು 5 ಗ್ಲಾಸ್ ತೊಗೊಂಡೇನ್ರಿ, ಸಣ್ಣ ಗ್ಲಾಸ್ಲೇ ರೀ. ಹಂಗಾಗಿ ಇದಕ್ಕೆ ಸೇರ್ಸೋಣ್ರಿ ಫ್ರೆಂಡ್ಸ್. ಇದ್ರಿ ಇಲ್ಲಿ ನಂಗೆ ಸ್ವಲ್ಪ ಅವಘಡ ಆಗೈತ್ರಿ. ಹಂಗಾಗ್ರಿ ಹಿಂಗೆ ತೋರಿಸ್ಬೇಕಾಗಿತ್ರಿ ನಿಮಗೆ ರೀ. ಯಾಕಂದ್ರೆ ಕ್ಯಾಮ್ರಾ ಐತ್ರಲ್ಲ, ಹಂಗಾಗ್ರಿ. ಆಮೇಲೆ ಇಲ್ಲಿ ರಿಂಗ್ ಲೈಟು ಐತ್ರಿ. ಹಂಗಾಗಿ ಸ್ವಲ್ಪ ಮಿಸ್ಟೇಕ್ ಆಗತ್ತೈತ್ರಿ ಫ್ರೆಂಡ್ಸ್ ರೀ. ಹಂಗಾಗ್ರಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಕೊತ್ತಂಬರಿ ಹಾಕಾಕತ್ತೇನ್ರಿ ಫ್ರೆಂಡ್ಸ್. ಅವ್ರಿಗೆ ಗೊತ್ತಾಗಲ್ರಿ ಹೇಳಿ ಮಾಡತ್ತೇನೆ ಅಂತೇಳಿ. ನೋಡ್ರಿ ಫ್ರೆಂಡ್ಸ್, ತುಪ್ಪನ 2 ಸ್ಪೂನ್ ಹಾಕಾಕತ್ತೇನ್ರಿ. ನೋಡ್ರಿ 2 ಸ್ಪೂನ್ ರೀ ಫ್ರೆಂಡ್ಸ್ ರೀ. ನೀವು ಒಂದ್ಸತಿನ ಮಿಕ್ಸ್ ಮಾಡ್ಬೇಕ್ರಿ. ಯಾಕಂದ್ರೆ ಇದು ಕ್ಲೋಸ್ ಮಾಡೋದ್ರಲ್ಲ, ಈಗಂದ್ರೆ ಕುಕ್ಕರ್ದ ಇದನ್ನ ಬಾಯಿ ಹಾಕಿಬಿಡೋಣ್ರಿ ಫ್ರೆಂಡ್ಸ್. ಹಂಗಾಗಿ ಈ ಥರ ಮಿಕ್ಸ್ ಮಾಡಿದ್ರಿ ಫ್ರೆಂಡ್ಸ್ ರೀ. ಕುಕ್ಕರ್ದಾಗ ಮಾಡುವಂಥ ರೆಸಿಪಿ ಬಿರಿಯಾನಿ ಸೂಪರ್ ಆಗಿ ಬರ್ತೈತ್ರಿ. ಮಣ್ಣಿ ಬೋಗಣಿ ಒಳಗೆ ಮಾಡಿ ತೋರಿಸೀನಿ ಫ್ರೆಂಡ್ಸ್ ರೀ. ಈಗ ಇದ್ರೊಳಗೆ ಮಾಡಿದ ವಾಸ್ ಭಾರಿ ಬರ್ತೈತ್ರಿ. ಒಂದ್ಸತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಕ್ಲೋಸ್ ಮಾಡೋಣ್ರಿ ಫ್ರೆಂಡ್ಸ್ ರೀ. ಅಂದ್ರೆ ಮುಚ್ಚೋಣ್ರಿ. ಮುಚ್ಚಿರಿ ಫ್ರೆಂಡ್ಸ್. ಒಂದು 5-10 ನಿಮಿಷ ಸಣ್ಣ ಉರಿಯಲ್ಲಿ ಇಡ್ಬೇಕ್ರಿ. ಆಯ್ತು ಫ್ರೆಂಡ್ಸ್, ಒಂದ್ಸತಿ ಮಿಕ್ಸ್ ಮಾಡೋಣ ನೋಡಿ. ಎಣ್ಣೆ ತುಪ್ಪ ಹಾಕಿವ್ರಲ್ಲ, ಹಂಗಾಗ್ರಿ. ನೋಡ್ರಿ ಫ್ರೆಂಡ್ಸ್, ಯಾವ ಥರ ಒಂದೈತ್ರಿ.
ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಬೇಕ್ರಿ. ತೋರ್ಸಾಕತ್ತೇನ್ರಿ ಆ ಥರ ಬಂದೈತಿ ಅಂತ ಹೇಳ್ರಿ. ಸ್ವಲ್ಪ ಮೆತ್ತಗಾಗೈತ್ರಿ ಫ್ರೆಂಡ್ಸ್, ನೀರು ಹೆಚ್ಚಿಗೆ ಆತೇನೋ ರೀ. ಬರ್ರಿ ಫ್ರೆಂಡ್ಸ್, ಈಗ ನಾವು ರೀ ಟೇಸ್ಟ್ ಮಾಡೋನು ರೀ. ಮಸ್ತ್ ಖಾರ ಖಾರ ಆಗಿರಿ, ಹುಳಿ ಹುಳಿಯಾಗಿ ಮಸ್ತ್ ಬಂದೈತ್ರಿ ಬಿರಿಯಾನಿ ಫ್ರೆಂಡ್ಸ್. ಒಂದ್ಸತಿ ನೀವು ಟ್ರೈ ಮಾಡಿರಿ ಮನ್ಯಾಗ ರೀ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ದೆ ಮಾಡಿರಿ. ನಾ ಮಾಡೋವಂಥ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ರೀ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ಬರ್ರಿ ಇವತ್ತಿನ ರೆಸಿಪಿ ಇದಾಗಿತ್ತು ರೀ. ನಿಮ್ಗೆ ಕೂಡ ನೆಕ್ಸ್ಟ್ ಬ್ಲಾಗ್ನಾಗ ರೀ ಮತ್ತೆ ಸಿಗ್ತೇನೆ ರೀ ಫ್ರೆಂಡ್ಸ್ ರೀ. ಎಲ್ಲರಿಗೂ ಧನ್ಯವಾದಗಳು ರೀ.